ಶಿವಾಯ. ನಾನಿವತ್ತು ಬಂದಿರೋದು ತಮಿಳುನಾಡಲ್ಲಿರುವಂಥ ಕುಡುಮುಡಿ ಅನ್ನೋ ಜಾಗ. ಇದು ಕಾವೇರಿ ನದಿ. ಇಲ್ಲಿ ನೋಡಿ, ಇಲ್ಲಿ ದೋಷ ಪರಿಹಾರ ಆಗುತ್ತೆ. ಬ್ರಹ್ಮದೋಷ ಪರಿಹಾರ ಜಾಗ ಇದು, ಪರಿಹಾರ ಸ್ಥಳ ಅಂತೇಳಿ. ಈ ಜಾಗದಲ್ಲಿ ಮೊದಲು ಬಂದು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಈ ತರ ಬಿಂದಿಗೆಯಲ್ಲಿ ನೀರು ತಂದು, ಇಲ್ಲಿ ಗಣಪತಿ ಇದೆ, ಗಣಪತಿಗೆ 12 ಬಿಂದಿಗೆ ನೀರು ಹೋಗ್ಬೇಕು. ಇಲ್ಲಿ 12 ಬಿಂದಿಗೆ ನೀರು ಅಭಿಷೇಕ ಮಾಡಿ ಪ್ರದಕ್ಷಿಣೆ ಬರಬೇಕು. ಇಲ್ಲಿ ಮೊದಲು ಬಂದು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ, ಆನಂತರ ಇಲ್ಲಿ ಗಣಪತಿಗೆ ಈ ತರ ನೀರನ್ನು ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ. ಈ ತರ ನೀರು ಅಭಿಷೇಕ ಮಾಡಿ ಈ ಆರು ಮಾರ್ಗಕ್ಕೆ ಪ್ರದಕ್ಷಿಣೆ ಬರಬೇಕು. ಇದು ಮೊದಲ ಕಾರ್ಯಕ್ರಮ. ಇಲ್ಲಿ ಬಂದ್ಮೇಲೆ ಫಸ್ಟು, ಆನಂತರ ಇಲ್ಲಿ ಸಪ್ತಮಾತೃಕೆಯರಿದ್ದಾರೆ, ಇವರಿಗೆ ಅರಿಶಿನ ಕುಂಕುಮ ಹಾಕಿ ಇಲ್ಲಿ ದೀಪ ಬೆಳಗಬೇಕು. ಆ ನಂತರ ಇದೆ ಮಗುಡೇಶ್ವರ ಸ್ವಾಮಿ ಟೆಂಪಲ್ ಅಂತ. ಇಲ್ಲಿ ಪರಮಾತ್ಮ ಶಿವ ಮಗುಡೇಶ್ವರ ಅವತಾರದಲ್ಲಿದ್ದಾರೆ. ತಾಯಿ ವಡಿ ವೈದ್ಯ ನಾರಾಯಣಿ ಅನ್ನ ಹೆಸರಲ್ಲಿದ್ದಾರೆ. ಇಲ್ಲಿ ಬ್ರಹ್ಮನ ದೇವಸ್ಥಾನ ಇದೆ. ಇಲ್ಲಿ ಮುಖ್ಯ ಏನಂದ್ರೆ ಬ್ರಹ್ಮದೋಷ ನಿವಾರಣೆ. ಪೂರ್ವ ಜನ್ಮದಲ್ಲಿ ಜಾತಕದಲ್ಲಿ ಬ್ರಹ್ಮದೋಷ ಬ್ರಹ್ಮಹತ್ಯೆ ದೋಷ ಇದ್ರೆ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಒಳಗಡೆ ತುಂಬಾ ಅದ್ಭುತವಾಗಿ ಪೂಜೆ ಮಾಡ್ತಾರೆ. ನಮ್ಮ ಕೈಯಲ್ಲಿ ಪೂಜೆ ಹೋಮ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಬೇರೆ ದೇವಸ್ಥಾನಗಳ ತರ ಅವರೇ ಮಾಡಿದ್ರೆ, ಇಲ್ಲಿ ನಮ್ಮ ಕೈಯಲ್ಲಿ ಎಲ್ಲ ಮಾಡಿಸಿ ಪರಿಹಾರ ಮಾಡಿಸ್ತಾರೆ. ನಾನು ಸುಮಾರು ಜನಕ್ಕೆ ಇಲ್ಲಿ ಕಳ್ಸಿದ್ದೀನಿ ಪರಿಹಾರ ಪೂಜೆ ಎಲ್ಲ. ಇಲ್ಲಿ ಪರಿಹಾರ ಪೂಜೆ ಮಾಡಿಸ್ಕೊಂಡ್ ಬಂದವ್ರಿಗೆಲ್ಲರಿಗೂ ತುಂಬಾ ಒಳ್ಳೇದಾಗ್ತಾ ಇದೆ. ಒಮ್ಮೆ ಬಂದು ಇಲ್ಲಿ ಬ್ರಹ್ಮದೋಷ ಪರಿಹಾರ ಪೂಜೆ ಮಾಡಿಸ್ಕೊಂಡ್ರೆ ನಿಮ್ದು ಪುನರ್ಜನ್ಮ ಇದ್ದಂಗೆ. ಈ ಜನ್ಮದಲ್ಲಿ ಮಾಡಿರೋಂಥ, ಕಳೆದ ಜನ್ಮದಲ್ಲಿ ಮಾಡಿರೋಂಥ ಎಲ್ಲ ದೋಷಗಳು, ಎಲ್ಲ ಪಾಪಗಳು ನಿವಾರಣೆಯಾಗಿ ಹೊಸ ಜೀವನಕ್ಕೆ ಕಾಲಿಡೋ ತರ ಅಂತ ಪದ್ಧತಿ. ಮಗುಡೇಶ್ವರ ಸ್ವಾಮಿ ಟೆಂಪಲ್ ಅಂತೇಳಿ ಕುಡುಮುಡಿ. ನೀವು ಗೂಗಲಲ್ಲಿ ನೋಡಿದ್ರೆ ಕುಡುಮುಡಿ ಅಂತ ಹೇಳಿದ್ರೆ ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ಡೀಟೇಲ್ಸ್ ಸಿಗುತ್ತೆ. ಓಂ ನಮಃ ಶಿವಾಯ.